ಕೆರಗೋಡು ಹನುಮಧ್ವಜ ವಿವಾದ ಸಾಕಷ್ಟು ತಿರುವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ಕೆರಗೋಡ್ನಿಂದ ಮಂಡ್ಯಕ್ಕೆ ಬೈಕ್ ರ್ಯಾಲಿ ಮಾಡೋ ಮೂಲಕ ಈಗ ಸದ್ಯ ಆಂಜನೇಯ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸೋ ಮೂಲಕ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಇಂದು ಮಂಡ್ಯ ಬಂದ್ಗೆ ಹಿಂದೂ ಪರ ಸಂಘಟನೆಯವರು ಕೂಡ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಮಿಶ್ರ ಪ್ರತಿಕ್ರಿಯೆ ಕೂಡ ಈಗ ಸದ್ಯ ವ್ಯಕ್ತ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಏನು ಹಿಂದೂ ಪರ ಸಂಘಟನೆಯವ್ರನ್ನೇ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಏನು ಇವತ್ತಿನ ಮಂಡ್ಯದ ಹೋರಾಟ ಏನು ಅಂದ್ರೆ ಹನುಮಧ್ವಜವನ್ನ ಮತ್ತೆ ಆರಿಸ್ಬೇಕಾ ಅಥವಾ ಏನು ರಾಷ್ಟ್ರಧ್ವಜವೇ ಇರ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಹನುಮಧ್ವಜ ಮತ್ತೆ ಅದೇ ಧ್ವಜದಲ್ಲಿ ಧ್ವಜಸ್ತಂಭದಲ್ಲಿ ಹಾರಾಟ ಆಗ್ಬೇಕು ಅನ್ನೋದು ನಿಮ್ಮ ಒತ್ತಾಯನ ಹೇಗೆ? ನಮ್ಮ ಇರುವುದು ಏಕೈಕ ಒಂದೇ ಒತ್ತಾಯ, ಹನುಮಧ್ವಜ ವಾಪಸ್ ಅಲ್ಲಿ ಹಾರಾಡಬೇಕು. ಅದು ನಾವೇ ಮಾಡ್ಬೇಕು ಅಂತಿಲ್ಲ. ನಾವು ಸ್ವಾಮಿ, ನೀವು ಹಿಂದೂಗಳ ಭಾವನೆಗೆ ನೀವು ಬೆಲೆ ಕೊಡುವುದಾದ್ರೆ ನೀವೇ ಆರಿಸಿ. ನಾವು ಸಾವಿರಾರು ಜನ ಬಂದು ನಿನ್ನೆ ನಿಂತ್ಕೊಳ್ತೀವಿ. ನಮ್ಗೆ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ, ಖಂಡಿತ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ. ಬಲಿಯ ವಾಪಸ್ ಹನುಮಧ್ವಜ ಅಲ್ಲಿ ಹಾರಾಡಬೇಕು. ನೀವೇ ಮಾಡಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ನಿಮ್ಮ ಬೆಂಬಲಿಗರಿಗೆ ನಾವೆಲ್ಲ ಇರ್ತೀವಿ. ಸರ್, ಇವತ್ತು ಕೂಡ ಮಂಡ್ಯಗೆ ಕರೆಯನ್ನ ಕೊಟ್ಟಿದ್ರಿ, ಆದ್ರೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಏನ್ ಹೇಳ್ತೀರಿ? ನೋಡಿ, ಮಂಡ್ಯ ಬಂದ್ ಮಾಡಿಸೋದು ನಮಗೆ ದೊಡ್ಡ ಕೆಲಸ ಆಗಿರ್ಲಿಲ್ಲ. ನಾವೆಲ್ಲ ಇದೇ ಕಾರ್ಯಕರ್ತರು ರಸ್ತೆಗೆ ಹೋಗಿದ್ರೆ RP ರೋಡ್, VV ರೋಡ್, ಪೇಟೆ ಬೀದಿಗೆ ಹೋಗಿದ್ರೆ ಬಂದ್ ಆಗ್ತಾ ಇತ್ತು. ಆದ್ರೆ ಜನಗಳಿಗೆ ತೊಂದರೆ ಆಗಬಾರ್ದು, ವರ್ತಕರಿಗೆ ತೊಂದರೆ ಆಗಬಾರ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮು ತೊಂದರೆ ಆಗಬಾರ್ದು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ನಾವು ದೊಡ್ಡ ಸಂಖ್ಯೆ ಮೊಬೈಲೈಸ್ ಮಾಡಿಲ್ಲ. ಅವತ್ತೇನೋ 10,000 ಜನ ಸೇರಿದ್ವಿ, ಇವತ್ತು ನಾವು 5,000 ಜನ ಸೇರಿದ್ದು ಕಷ್ಟ ಆಗಿರಲಿಲ್ಲ. ಆದರೆ ಇದರ ಒಂದು ದುರುದ್ದೇಶ ಪೂರಕವಾಗಿ ಯಾರಾದರೂ ಕೆಲವರು ಕಿಡಿಗೇಡಿಗಳು ಲಾಭವನ್ನು ಪಡಿಬಹುದು ಅನ್ನೋ ಕಾರಣಕ್ಕೋಸ್ಕರ ಒಂದು ಶಾಂತಿಯುತವಾಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಾವು ಮೌನವಾಗಿ ಪ್ರತಿಭಟನೆ ಮಾಡಿ, ಅಲ್ಲಿ ಹನುಮಾನ್ ಚಾಲಿಸ್ ಪಠಣ ಮಾಡಿ DC ಮನವಿ ಕೊಡಲಿದ್ದೀವಿ. ಹಾಗಾಗಿ ಬಂದಿಗೆ ನಾವು ಹೆಚ್ಚಿಗೆ ಒತ್ತನ್ನು ಕೊಟ್ಟಿಲ್ಲ. ಈಗ ಇನ್ನೊಬ್ರು ಹಿಂದೂ ಕಾರ್ಯಕರ್ತರ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಹನುಮಧ್ವಜ ಮತ್ತೆ ಹಾರಾಟ ಆಗ್ಬೇಕು ಅನ್ನೋದು ನಿಮ್ಮ ಒತ್ತಾಯನ ಹೇಗೆ? ಖಂಡಿತ ಸರ್, ಇದು ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯ ಅಷ್ಟೇ ಸತ್ಯ. ನಾವು ಕೆರಗೋಡದಲ್ಲಿ ಅರ್ಜುನ ಸ್ತಂಭದ ಮೇಲೆ ಹನುಮಧ್ವಜನ ಆರಿಸ್ತೀವಿ. ಏನು ಈ ಪೊಲೀಸ್ನವರು ಜಿಲ್ಲಾಡಳಿತ ಮಧ್ಯಸ್ಥಿಕೆಯಲ್ಲಿ ಹನುಮಧ್ವಜನ ಇಳಿಸಿದ್ರು, ಇವರ ಮಧ್ಯಸ್ಥಿಕೆಯಲ್ಲಿ ಹನುಮಧ್ವಜನ ನಮ್ಮ ಕೆರಗೋಡಲ್ಲಿ ಅರ್ಜುನ ಸ್ತಂಭದಲ್ಲಿ ಆರಿಸ್ತೀವಿ ಸರ್. ಒಂದ್ ವೇಳೆ ಹನುಮಧ್ವಜನ ಹಾರಾಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಸರ್, ನಮ್ಮ ಹೋರಾಟ ನಿರಂತರ ಆಗಿರ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ತ್ಯಾಗ, ಹೋರಾಟ, ಬಲಿದಾನದಿಂದ. ನಾವು ಬಲಿದಾನ ಆದ್ರೂ ಪರವಾಗಿಲ್ಲ, ಅರ್ಜುನ ಸ್ತಂಭದಲ್ಲಿ ನಾವು ಹನುಮಧ್ವಜನ ಆರಿಸ್ತೀವಿ ಸರ್. ಇದಿಷ್ಟು ಏನು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಯ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.